ನಿಶ್ಚಯ ಅಧ್ಯಕ್ಷರಾಗಿದ್ದಾರೆ ಈಗ. ಮತ್ತು ರಘುಗೌಡರು ಅದಕ್ಕೆ ಪೂರ್ಣ ಸಹಕಾರ ಕೊಟ್ಟು ಯಾರು ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ ಅವ್ರಿಗೆ ಇದು ಶ್ರವಣ ದೋಷ ಇರುತ್ತಲ್ಲ, ಕಿವುಡುತನ ತೊಂದರೆ ಉಳ್ಳವ್ರಿಗೆ ಆ ಮಿಷಿನ್ನು ಸುಮಾರು ನಾವು ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಸುಮಾರು 41,000 ರೂಪಾಯಿ ಆಗುತ್ತೆ. ಅದನ್ನು ರೋಟ್ರಿ ಕ್ಲಬ್ಬಿಂದ 50% ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ. 23,000 ಅಲ್ಲ, ಈಗ 23,000 ಆಗುತ್ತೆ. ಅದರಲ್ಲೂ 50% ಮಾಡಿ, ಇನ್ನೂ ಏನಾದರೂ ಯಾರಿಗ ತೊಂದರೆ ಆದರೆ ಅದನ್ನು ರಘುಗೌಡರು ಅದೆಲ್ಲೊಂದು 10% 10,000 ರೂಪಾಯಿ ಮತ್ತೆ ಕೊಟ್ಟು ನಾವು ಅದೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವರು ರೋಟ್ರಿ ಕ್ಲಬ್ಬಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ಅನುಕೂಲ ಆಗುತ್ತೆ. ಯಾಕೊತ್ತಾ, ನಾನು ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಇತ್ತು. ನಮ್ಮ ಗೌರಿ ಕೊಪ್ಪಳ ಶಾಲೆಯಲ್ಲೂ ಕೂಡ ಒಂದು ಹೆಣ್ಮಗು ಇತ್ತು. ಅವ್ರಿಗೆ ಯಾಕೆ ಅಂತ ಇನ್ನು ನಮ್ಮ ಮಿಷನ್ ತಗೊಳಕ್ಕಾಗಲ್ಲ. ಅವ್ರು ಹೇಳಿದ್ವಿ ಅವಾಗ, ನಾವು ಹಿಂಗೆ ಆರೋಗ್ಯ ಮೇಳ ಮಾಡ್ತಾಯಿದ್ವಿ, ರೋಟ್ರಿಂದ ಏನೋ ಮಾಡೋಕ್ಕಾಗತ್ತೆ ಅಂದಾಗ ನಮ್ಮ ನಿಶ್ಚಯ ಮತ್ತು ರಘುವರು ಜವಾಬ್ದಾರಿ ತಗೊಂಡು ರೋಟ್ರಿ ಕ್ಲಬ್ಬಿಂದ 50% ಡಿಸ್ಕೌಂಟ್ ಮಾಡಿ, ಇನ್ನೂ ಯಾರಾದರೂ ಬಡವರಿದ್ರೆ ಅದಕ್ಕೆ ನಾವು 10% ವೈಯಕ್ತಿಕವಾಗಿ ನಾವು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದೊಂದು ಭಾಳ ಅನುಕೂಲ ಆಗ್ತದೆ ನಮಗೆ. ಇಡೀ ಆವಾಗ ಅವರು ಮಾತಾಡ್ತಾರೆ. ಇಲ್ಲೂ ಕೂಡ ಕಿಡ್ನಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದಾರೆ ನಮ್ಮ ಹಾಸನ ಜಿಲ್ಲೆಯವರೇ. ಪೋಲೋ ಆಸ್ಪತ್ರೆ ಮೈಸೂರು ಮತ್ತು ಆಯುರ್ವೇದಿಕ ಸಂಬಂಧಪಟ್ಟಂಗೆ ಕಾಲಭೈರವೇಶ್ವರ ಆಯುರ್ವೇದಿಕ ಆಸ್ಪತ್ರೆ ಬೆಂಗಳೂರು, ಇವರೆಲ್ಲರ ಆಶ್ರಯದಲ್ಲಿ ಪೂಜ್ಯ ಮಹಾಸ್ವಾಮೀಜಿಯವರ ಒಂದು ಜನ್ಮದಿನೋತ್ಸವದ ಅಂಗವಾಗಿ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ದೃಷ್ಟಿದೋಷವುಳ್ಳ ಶಾಲಾ ಮಕ್ಕಳಿಗಾಗಲೇ ನಾವು ಈಗ ಹಾಗೆ ಸುಮ್ಮನೆ ಬರ್ತಡೇನ ಮಾಡೋದು ಬೇಡ, ಜನ್ಮದಿನೋತ್ಸವಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಇದು ಹಳ್ಳಿಯಿಂದ ಗ್ರಾಮೀಣ ಪ್ರದೇಶದ ಒಂದು ಶಾಲಾ ಹಂತದಲ್ಲಿ ನಾವು ಕಣ್ಣಿನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ 400 ವಿದ್ಯಾರ್ಥಿಗಳು ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ 84 ಕಣ್ಣಿನ ದೋಷ ಉಳ್ಳಂಥ ಮಕ್ಕಳು ಸಿಕ್ಕಿದ್ರು. ಅವ್ರಿಗೆ ಇನ್ನು ಮತ್ತೆ ಅಲ್ಲಿ ಬರ್ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮ್ಮ ದೊಡ್ಡ ಸ್ವಾಮೀಜಿಯವರ ಪ್ರಾರ್ಥನೆ ಮಾಡಿ ಅಷ್ಟು ಜನಕ್ಕೂ ಕೂಡ ಉಚಿತವಾಗಿ ಕನ್ನಡಕವನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ರು. ಅವ್ರಿಗಾಗಲೇ ವಿತರಣೆ ಆಗಿದೆ. ಈಗ ನಮ್ಮ ಹಿರೇಹಳ್ಳಿ ಅಂತ ಹಳ್ಳಿ ಸ್ಕೂಲ್ಗೆ ಅಲ್ಲಿ ಚೆಕಪ್ ಮಾಡಿ ಕಳಿಸಿದಾಗ ಅಲ್ಲೂ 15 ಮಕ್ಕಳು ಸಿಕ್ಕಿದ್ದಾರೆ. ಅವ್ರಿಗೆಲ್ಲ ಕನ್ನಡಕ ರೆಡಿಯಾಗಿದೆ. ಇವತ್ತು ನಿಮ್ಮ ಮುಂದೆ ಅವ್ರಿಗೆಲ್ಲ ಕೊಡ್ತೀವಿ. ಮತ್ತು ಹಾಸನದಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಮಠದ ನಮ್ಮ ಏನು ಇಲ್ಲಿ ಹೋಬಳಿ ಶಾಂತಿಗ್ರಾಮ, ಬೂನಹಳ್ಳಿ ಹೋಬಳಿ, ಇಲ್ಲಿ ಕಾಟಹಳ್ಳಿ ಸುತ್ತಮುತ್ತ ಒಂದು ಕ್ಲಸ್ಟರ್ ಅಂತ ಇರ್ತಾವಲ್ಲ, ಅಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಅಲ್ಲೂ ಚೆಕಪ್ ಮಾಡಿದಂಥ ಸಂದರ್ಭದಲ್ಲಿ 200 ವಿದ್ಯಾರ್ಥಿಗಳಿಗೆ ಕಣ್ಣಿನ ದೋಷ ಇರುವಂಥ ಮಕ್ಕಳು ಸಿಕ್ಕಿದ್ದಾರೆ. ಅವ್ರಿಗೆ 20ನೇ ತಾರೀಕು ಅವ್ರಿಗೆ ಉಚಿತವಾಗಿ ಕನ್ನಡಕವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಪೂಜ್ಯ ಮಹಾಸ್ವಾಮೀಜಿಯವರ ಮತ್ತು ನಮ್ಮೆಲ್ಲ ಡಾಕ್ಟ್ರುಗಳ ಆದೇಶ ಆಗಿದೆ. ಅದನ್ನು ನಾವು ಚಾಚು ತಪ್ಪದಂಗೆ ಮಾಡ್ತಾಯಿದ್ದೀವಿ. ಮತ್ತು ಹೃದ್ರೋಗ ತಜ್ಞರು ಕೂಡ ಭಾಳ ಯಶಸ್ವಿ ಇರುವಂಥ ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮತ್ತು ಡಾಕ್ಟರ್ ಹರೇಂದ್ರ ಅವರು ಮತ್ತು ನಂದೀಶ್ ಅವರು ಮತ್ತು ಚೇತನ್ ಅವರು ಇವರೆಲ್ಲ ಕೂಡ ಭಾಗವಹಿಸ್ತಾರೆ. ಭಾಳ ವಿಶೇಷವಾಗಿ ಈಗಾಗಲೇ ಹಳ್ಳಿಗಳಿಗೆಲ್ಲ ಹೋದಾಗ ತುಂಬ ಸಮಸ್ಯೆಗಳು. ಈಗಾಗಲೇ 25 ವರ್ಷ 22 ವರ್ಷ ಯುವಕರಿಗೆ ಕಿಡ್ನಿ ತಪಾಸಣೆ ಶಸ್ತ್ರಚಿಕಿತ್ಸೆ ಆಗುವಂಥ ವ್ಯವಸ್ಥೆಯನ್ನು ಮೊನ್ನೆ ನಮ್ಮ ಸ್ವಾಮೀಜಿಯವರು ಅಲ್ಲಿ ಕಿಡ್ನಿ ಯಾರು ಬಂದಾರೋ 2 ಮಕ್ಕಳಿಗೆ ತುಂಬ ತೊಂದರೆ ಆಗಿತ್ತು. ಅವರು ಸ್ಪೋರ್ಟ್ಸಲ್ಲಿದ್ದಂಥ ಒಬ್ಬನಿಗೆ, ಇನ್ನೊಬ್ಬರು ಯಾರೋ ನಮ್ಮ ನಾಮಂಗಲ ತಾಲೂಕಿನವ್ರಿಗೆ ಸುಮಾರು 7 ಗಂಟೆ ಕಾಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರೇ ಸ್ವತಃ ಆಪರೇಷನ್ ಥಿಯೇಟರ್ ನಿಂತ್ಕೊಂಡು ಅದನ್ನು ಪೂರ್ಣ ಯಶಸ್ವಿ ಆಗಲಿಕ್ಕೆ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದರು. ಇವು ಕೂಡ ಇದಾದ ನಂತರ ನಮ್ಮ ಪತ್ರಿಕಾಗೋಷ್ಠಿ ಆದಮೇಲೆ ಇವತ್ತು ಸ್ವಾಮೀಜಿಯವರ ಜನ್ಮದಿನೋತ್ಸವದ ಅಂಗವಾಗಿ ಇಬ್ಬರಿಗೆ ಇವತ್ತು ಕಿಡ್ನಿ ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟ್ರುಗಳು ಕೂಡ ಅಲ್ಲಿ ಹೋಗಿ ನೆರವೇರಿಸ್ತಾ ಇದ್ದಾರೆ. ಇದೊಂದು ದೊಡ್ಡ ಅನುಕೂಲ ಆಗುವಂಥ, ಯಾಕಂದರೆ ತುಂಬ ಇಲ್ಲೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಇದನ್ನೆಲ್ಲ ನಮ್ಮ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ಮತ್ತು ಎಲ್ಲ ಈ ಒಂದು ನಮ್ಮೆಲ್ಲ ಶ್ರೀಮಠದ ಸದ್ಭಕ್ತರು, ರಾಜಕೀಯ ಮುಖಂಡರುಗಳು ಎಲ್ಲ ಶ್ರೀಮಠಕ್ಕೆ ಯಾರ್ಯಾರೆಲ್ಲ ಸೇವೆ ಮಾಡ್ತಾಯಿದ್ದಾರೆ, ಇಡೀ ಜಿಲ್ಲೆಯ ನಮ್ಮೆಲ್ಲ ಭಕ್ತರುಗಳು ಸೇರಿಕೊಂಡು ಈ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಯಾರ್ಯಾರಿಗೆ ಏನೇನು ದೋಷಗಳಿದೆ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಸುಮಾರು 5,000 ಜನ ನಾವು ನಿರೀಕ್ಷೆಯನ್ನು ಮಾಡಿದ್ದೀವಿ ಈಗಾಗಲೇ. ಅವರಿಗೆ ಬಸ್ಗಳು ಕೂಡ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಮತ್ತು ಖಾಸಗಿ ವಿದ್ಯಾಸಂಸ್ಥೆಯವರ ವತಿಯಿಂದ ಹಳ್ಳಿಯಿಂದ ಕರ್ಕೊಬರೋಕ್ಕೆ ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಇದೊಂದು ಭಾಳ ವಿನೂತನವಾಗಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆಗುವಂಥ, ಯಾಕಂತ ಇವತ್ತು ಪೂಜ್ಯ ಮಹಾಸ್ವಾಮೀಜಿಯವರು ಕಂಡಂಥ ಕನಸು ಇವತ್ತು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಸ್ಪತ್ರೆಯನ್ನು ತೆಗಿಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತು ನಿಮಗೆ. ಆ ನಿಟ್ಟಿನಲ್ಲಿ ಪೂಜ್ಯ ಮಹಾಸ್ವಾಮೀಜಿಯವರು ದೊಡ್ಡ ದೂರದೃಷ್ಟಿ ಇಟ್ಕೊಂಡು ಮೊನ್ನೆ ಬೇಲೂರು ಯಾವುದೋ ಒಂದು ಉದಾಹರಣೆಗೆ ಅಲ್ಲಿಂದ ಬಂದಂಥ ಒಂದು ಹೆಣ್ಮಗು ಸರ್ಕಾರದಿಂದ ಆದಂಥ ಕ್ರೀಡಾಕೂಟದಲ್ಲಿ ಸ್ವಲ್ಪ ಮಂಡಿ ಎಲ್ಲ ಪ್ರಾಬ್ಲಮ್ ಆಗಿ ಬೇರೆ ಕಡೆ ಹೋಗಿ
ಇಷ್ಟಾಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮೊಂದು ಏನಾದರೂ ಮಡ್ತವ್ರು ಸಹಾಯ ಮಾಡ್ತಾರಾ ಅಂತ ಕೇಳಲಿಕ್ಕೆ ಬಂದರು. ಏನೋ ಸಹಾಯ ಮಾಡ್ತೀರಾ ಸ್ವಾಮೀಜಿ ಅಂತ. ನಾನು ನಮ್ಮ ಡಾಕ್ಟ್ರು ಹನುಮೇಂದವರು AROಗೆ ಫೋನ್ ಮಾಡಿ ಹೇಳಿದೆ, ಕಳಿಸ್ಕೊಡಿ ಸ್ವಾಮೀಜಿ ಅಂತ ಹೇಳಿದ್ರು. ಅದೆಲ್ಲ ಚೆಕ್ ಮಾಡಿದಾಗ ಆಪ್ರೇಷನ್ ಆಗಬೇಕು ಅಂತ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಒಂದು 5,000 10,000 ಇಸ್ಕೊಂಡು ಹೋಗಿ ಬಂದಿದ್ದರು. ಸುಮಾರು 1,25,000 ಆಗುತ್ತೆ ಅಂತೇಳಿ ಬೇರೆ ಹಾಸ್ಪಿಟ್ಲಿಂದ ಪಟ್ಟಿಯನ್ನು ತಂದಿದ್ರು. ನಾವು ದುಡ್ಡು ಕೊಡೋಕ್ಕಾಗೋದಿಲ್ಲಮ್ಮ, ನಿಮ್ಮ ಅಲ್ಲಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ನಮ್ಮ ಆಸ್ಪತ್ರೆಗೆ ಕಳಿಸ್ತಂಥ ಸಂದರ್ಭದಲ್ಲಿ 10,000 ರೂಪಾಯಿ ಕಳಿಸ್ಕೊಂಡು ಎಲ್ಲ ಉಚಿತವಾಗಿ ಆಪ್ರೇಷನ್ನ ಮಾಡಿ ಕಳಿಸ್ಕೊಡುವಂಥ ವ್ಯವಸ್ಥೆ. ಅಂದರೆ ಬೇರೆ ಆಸ್ಪತ್ರೆ ದುಡ್ಡು ಮಾಡ್ತಾರೆ ಅಂತಲ್ಲ, ಅವರು ಏನು ಹೇಳ್ಬೇಕು, ಬಿಲ್ಡಿಂಗ್ ಕಟ್ಟಿರ್ತಾರೆ, ಒಂದಷ್ಟು ಎಲ್ಲ ನಿಯಮ ಇರ್ತದೆ. ಆದರೆ ನಮ್ಮ ಮಠದ ಸೇವೆ ದೃಷ್ಟಿಯಿಂದ, ನಮ್ಮ ಸೇವಾ ದೃಷ್ಟಿಯಿಂದ, ಸ್ವಾಮೀಜಿಯವರ ದೂರದೃಷ್ಟಿಯಿಂದ ಏನೂ ಲಾಭ ಇಲ್ಲದಲೇ ಬಂದಂಥವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಕೂಡ ಹಾಸನಿಂದ ಯಾರೇ ಕಳಿಸ್ಕೊಟ್ರು ಕೂಡ ಅವ್ರಿಗೆ ಸಾಕಷ್ಟು ಒಂದು ರಿಯಾಯಿತಿ ದರದಲ್ಲಿ ಉಚಿತವಾಗಿ ಕೂಡ ನಾವು ಹಾಸ್ಪಿಟಲ್ ವ್ಯವಸ್ಥೆ ಮಾಡುವಂಥ ಎಲ್ಲ ವ್ಯವಸ್ಥೆಗಳಾಗ್ತಾಯಿದೆ. ಇವೆಲ್ಲ ಸಮಸ್ಯೆಗಳಿದ್ದಾಗ ಮಠದಿಂದನೇ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಯಾಕೆ ಆರೋಗ್ಯ ಶಿಬಿರವನ್ನು ಮಾಡಬಾರ್ದು ಅಂತೇಳಿ ನಾವು ಇವತ್ತು ಬರ್ತಡೇ ಸ್ವಾಮೀಜಿಯವರ 81ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ನಮ್ಮ ಶಾಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಲೇ ಇಡೀ ರಾಜ್ಯದ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವರಾಗಿದ್ದಂತಹ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಗ್ರಾಮ ವೈದ್ಯರು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಹಳ್ಳಹಳ್ಳಿಗೆ ವೈದ್ಯರು ಹೋಗಬೇಕು, ಅಲ್ಲಿರುವಂಥ ಎಲ್ಲ ರೈತಾಪಿ ವರ್ಗದವ್ರನ್ನ ತಪಾಸಣೆ ಮಾಡಿ ಆರೋಗ್ಯ ಸುಧಾರಣೆ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ದೊಡ್ಡ ಕನಸನ್ನು ಇಟ್ಕೊಂಡು 1989ರಿಂದ ಪ್ರಾರಂಭವನ್ನು ಮಾಡಿ ಇವತ್ತು 2026ರ ಆರೋಗ್ಯ ಮೇಳಕ್ಕೆ ನಾವೆಲ್ಲ ಬಂದು ತಲುಪಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರ 81ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡಿ ಈಗಾಗಲೇ ಅಂತಾರಾಷ್ಟ್ರೀಯ ಖ್ಯಾತ ವೈದ್ಯರುಗಳಾದಂತಹ ಅಮೇರಿಕ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದು ಸೀಳಿ ತುಟಿಗಳನ್ನೆಲ್ಲ ಆಪ್ರೇಷನ್ ಎಲ್ಲ ಮಾಡಿ ಈಗಾಗಲೇ ತುಂಬ ಮತ್ತು ಯಾರಿಗೆ ಮಂಡಿ ನೋವಿದೆ ಅದು 81 ಜನಕ್ಕೆ ಉಚಿತವಾಗಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಈಗಾಗಲೇ ಕಿಡ್ನಿಗಳು ಕೂಡ 1,500 ಕಿಡ್ನಿಗಳನ್ನ ಶಸ್ತ್ರಚಿಕಿತ್ಸೆಯನ್ನು ಈಗಾಗಲೇ ಅನುಭವಿ ಉಳ್ಳಂಥ ಡಾಕ್ಟ್ರುಗಳು ನಮ್ಮ ಸೂಪರ್ ಸ್ಪೆಷಾಲಿಟಿ ಅಂತ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ 20ನೇ ತಾರೀಕು ನಿಮ್ಮೆಲ್ಲರ ಪರಮ ಪ್ರೀತಿಯ ಪೂಜ್ಯ ಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು ವೈದ್ಯ ಸೇವಾ ರತ್ನ ಪದ್ಮಭೂಷಣ ಪ್ರಾತಸ್ಮರಣೀಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜನ್ಮದಿನೋತ್ಸವದ ಅಂಗವಾಗಿ ಉಚಿತ ಕಿಡ್ನಿ ತಪಾಸಣಾ ಮತ್ತು ಒಂದು ಸಲಹಾ ಶಿಬಿರ ಮತ್ತು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರವನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ನಮ್ಮ ಜಿಲ್ಲೆಯ ಎಲ್ಲ ಶ್ರೀಮಠದ ಮೇಲೆ ಅಪಾರವಾದಂತಹ ಪ್ರೀತಿ ಗೌರವವನ್ನು ಇಟ್ಕೊಂಡಿರುವಂಥ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ನನ್ನ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇಲ್ಲಿರುವಂಥ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಸಾಕಷ್ಟು ಸೇವೆಯನ್ನು ಮಾಡ್ತಾ ಇರುವಂಥ ಶ್ರೀಮಠದ ಸದ್ಭಕ್ತರು ಅಂತ ನಮ್ಮ ಮೋಹನಣ್ಣವರು ಇದ್ದಾರೆ. ಇಲ್ಲಿ ಪೂಜ್ಯ ಮಹಾಸ್ವಾಮೀಜಿಯವ್ರಿಗೆ ಇದ್ದಂಗಿಂದಲೂ ಕೂಡ ಸಾಕಷ್ಟು ಸೇವೆಯನ್ನು ಮಾಡಿ ಡಾಕ್ಟರ್ ನರೇಂದ್ರ ಅವರು ಮತ್ತು ಡಾಕ್ಟರ್ ಅನಿಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಖಾಸಗಿ ವಿದ್ಯಾಸಂಸ್ಥೆ ನಮ್ಮ ಶಿವರಾಮೇಗೌಡರು ಮತ್ತು ಗಂಗಾಧರು ಕಾರ್ಯದರ್ಶಿಯಾಗಿ ಮತ್ತು ಕುಮಾರ್ ಅವರು ಕೂಡ ಈ ಕಿಡ್ನಿ ತಪಾಸಣೆಯಲ್ಲಿ ಭಾಳ ಯಶಸ್ವಿಯಾಗಿ 9 ವರ್ಷ ಈ ಡಾಕ್ಟ್ರಿ ಕೂಡ ಮಾಡಿದ್ದಾರೆ. ಇನ್ನೂ ಹಲವಾರು ನಮ್ಮ ಹಾಸನ ಜಿಲ್ಲೆಯವರೇ ಕಿಡ್ನಿಯನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡು ಯಶಸ್ವಿಯಾಗಿರುವಂಥ ಇಲ್ಲಿ ಅವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಜೈನ ಸಮುದಾಯದ ರೋಟ್ರಿ ಕ್ಲಬ್ ನಿಶ್ಚಯ ಅಂತೇಳಿ ಅವರು ಕೂಡ ಇಲ್ಲಿ ಯಾಕೆ ಅವ್ರನ್ನೆಲ್ಲ ಕರೆಸಿದ್ದೀವಿ ಅಂತ ನಾನು ಮುಂದೆ ಹೇಳ್ತೀನಿ ನಾನು. ಮತ್ತು ನಮ್ಮ ಶ್ರೀಮಠದ ಯುವ ಸೇವಾ ಮಾಡ್ತಾ ಇರುವಂಥ ನಮ್ಮ ರಘುಗೌಡರು ಕೂಡ ಉಪಸ್ಥಿತರಿದ್ದು ಇವೆಲ್ಲ ಪೂರ್ಣ ವ್ಯವಸ್ಥೆಗೆ ಸಹಕಾರಿಯಾಗಿ ನಮ್ಮ ಧರ್ಮೇಂದ್ರ PRO ಅವರು ಕೂಡ ಈ ಎಲ್ಲ ಪೂರ್ಣ ವ್ಯವಸ್ಥೆಯನ್ನು ಜವಾಬ್ದಾರಿಯನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಶಿಬಿರಕ್ಕೆ ಯಶಸ್ವಿ ಆಗಬೇಕು ಅಂತೇಳಿ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ, ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಮತ್ತು ಕೊಡಗು, ರೋಟರಿ ಕ್ಲಬ್ ಆಫ್ ಹಾಸನ, ಟೈಗರ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಸನ ಜಿಲ್ಲಾ ಖಾಸಗಿ ನಮ್ಮ ಸಂಸ್ಥೆಗಳ ಒಕ್ಕೂಟ, ಇಡೀ ನಮ್ಮ ಜಿಲ್ಲೆಯಲ್ಲಿ ಖಾಸಗಿ ಸಂಸ್ಥೆಗಳು ಎಷ್ಟಿದ್ದಾವೋ ಅವರೆಲ್ಲ ಅಲ್ಲಿರುವಂಥ ಹಳ್ಳಿಯಿಂದ ಯಾರು ನಮ್ಮ ಶಾಲೆಗೆ ಮಕ್ಕಳು ಸೇರಿಸಿರ್ತಾರೋ
ಅವ್ರಿಗೊಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈಗಾಗಲೇ ನಮ್ಮ ಶಿವರಾಮೇಗೌಡರು, ಗಂಗಾಧರ್ ಅವರು, ಖಾಸಗಿ ವಿದ್ಯಾಸಂಸ್ಥೆಯವರು ಭಾಳಷ್ಟು ಸಹಕಾರ ಕೊಡಬೇಕು ಅಂತೇಳಿ ಅವ್ರು ಕೇಳಿಕೊಂಡಾಗ ಅವರು ಕೂಡ ಬಂದು ಉಪಸ್ಥಿತರಿದ್ದಾರೆ. ಮತ್ತು ನಮ್ಮ ಹಾಸನ ಜಿಲ್ಲಾ ಔಷಧಿ ಒಕ್ಕೂಟ ಕ್ಷೇಮಾಭಿವೃದ್ಧಿ ಸಂಘದವರು ಕೂಡ ಸಹಕಾರವನ್ನು ಕೊಡ್ತಾಯಿದ್ದಾರೆ. ಮತ್ತು BGS ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟ್ಲ್ ಬೆಂಗಳೂರು, ಜಯದೇವ ಹೃದ್ರೋಗ ಸಂಸ್ಥೆ ಬೆಂಗಳೂರು, ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ಬೆಂಗಳೂರು, ಒಕ್ಕಲಿಗ ದಂತವೈದ್ಯ ಕಾಲೇಜು ಬೆಂಗಳೂರು, ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರು, ಇದೆಲ್ಲ ಧರ್ಮೇಂದ್ರ ಅವರು ನಮ್ಮ ರಘುಗೌಡರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಮತ್ತು ನಿಮಾನ್ಸ್ ಆಸ್ಪತ್ರೆ ಮತ್ತು ಈ ಹನಪೋಯ ಆಸ್ಪತ್ರೆ ಮಂಗಳೂರು, ಮೆಂಟೋ ಕಣ್ಣಿನ ಆಸ್ಪತ್ರೆ ಬೆಂಗಳೂರು.